ಜನರು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಒಬ್ರು ಕಳಂಕಿತರು, ಕ್ರಿಮಿನಲ್ ಆಪಾದನೆ ಅವ್ರ ಮೇಲೆ ಆರೋಪ ಇರುವಂತಹ ಒಬ್ಬ TCಯನ್ನ ಆ ಸ್ಥಾನದಿಂದ ವಜಾ ಮಾಡಬೇಕಾಗಿರೋದು. ಹೋರಾಟ ಅಲ್ಲ, ಅದಕ್ಕೆ ಹೋರಾಟ ಅಗತ್ಯವೇ ಇಲ್ಲ. ಆಕೆ ತಪ್ಪು ಮಾಡಿದಾಳೆ. ಸರ್ಕಾರಿ ಭೂಮಿಯನ್ನ ಕಳ್ಳರಿಗೆ, ಮೋಸಗಾರರಿಗೆ, ಲೂಟಿಗೋರರಿಗೆ ಪರಬಾರೆ ಮಾಡಿ ಕನ್ವರ್ಷನ್ ಮಾಡಿ ಕೊಟ್ಟಿದ್ದಾಳೆ ಅಂತ ಅಂದ್ರೆ ಅದೊಂದು ಕ್ರಿಮಿನಲ್ ಪ್ರಕರಣ. ನೇರವಾಗಿ ಸರ್ಕಾರವೇ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿ ಅವರನ್ನ ಜೈಲಿಗಟ್ಟುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ನಮ್ಮ ಇವತ್ತು ಇರುವಂತಹ ರೆವಿನ್ಯೂ ಮಿನಿಸ್ಟ್ರು, ಕಂದಾಯ ಸಚಿವರು ಮಾತಲ್ಲಿ, ಡೈಲಾಗ್ಸ್ ಅಲ್ಲಿ, ಮಾತಲ್ಲಿ ಬಹಳ ಖುಷಿ ಆಗುತ್ತೆ ನನಗೆ. ಇಂತಹ ಒಬ್ರು ಸಚಿವರು ಇದಾರಲ್ಲಪ್ಪ ಈ ಕಾಲದಲ್ಲೂ ಅಂತ ಅನ್ಸುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಯಾವುದೇ ವ್ಯಕ್ತಿಗೆ ಸಸ್ಪೆಂಡ್ ಮಾಡೋದಾಗ್ಲಿ ಮತ್ತೆ ಸಸ್ಪೆಂಡ್ ರಿವೋಕ್ ಮಾಡೋದಾಗ್ಲಿ ಆ ತರದೆಲ್ಲ ಏನು ಇಲ್ಲ ನಮ್ಮ ಹತ್ರ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಕ್ರಿಮಿನಲ್ ಕೆಲಸ ಮಾಡುವಂತವ್ರಿಗೆ, ಭ್ರಷ್ಟಾಚಾರ ಮಾಡುವಂತವ್ರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗುವ ರೀತಿಯಲ್ಲಿ ಅವರನ್ನ ಟರ್ಮಿನೇಟ್ ಮಾಡಬೇಕು ಕೆಲಸದಿಂದ. ಅಂತಹ ಒಂದು ನಮ್ಮ ಪಾರ್ಟಿ ಅಂತಹ ಒಂದು ನಿಲುವನ್ನ, ಅಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂತಹ ಡೈಲಾಗ್ಗಳನ್ನ ಕಂದಾಯ ಸಚಿವರು ಮಾಧ್ಯಮಗಳ ಮುಂದೆ ಹೊಡಿತಾ ಇದ್ದಾರೆ. ಆದ್ರೆ ನೀವು ಅಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಿಕ್ಕೆ ಬೇಕಾಗಿರುವಂತಹ ಅರ್ಹತೆಗಳೇನು? ಇಂತಹ ಭ್ರಷ್ಟರಿಗೆ ಇವತ್ತು ಈ ಶುಭ ಕಲ್ಯಾಣ ಒಂದು ಕಡೆ ಜನರು ಆಗ್ಲಿಂದ ಹೇಳ್ತಾ ಇದೀವಿ, ತುಂಡು ಭೂಮಿಗಾಗಿ, ಅವರ ಸೂರಿಗಾಗಿ, ಸ್ಮಶಾನಕ್ಕಾಗಿ, ತುಂಡು ಭೂಮಿಗಾಗಿ ಜನ ಹೋರಾಟ ಮಾಡುವ ಸಂದರ್ಭದಲ್ಲಿ ಇಂಥ ಲುಚ್ಚಾಗಳು, ಜನದ್ರೋಹಿಗಳು, ದೇಶದ್ರೋಹಿಗಳು, ನಾಡದ್ರೋಹಿಗಳು ಜನರು ಅವ್ರ ಮೇಲೆ ವಿಶ್ವಾಸವನ್ನ ಇಟ್ಟು ಅವರನ್ನ ತೆಗೆದುಕೊಂಡ್ಬಂದು ನಮ್ಮ ಆಳ್ವಿಕೆಯನ್ನ ಮಾಡಿ, ಆಡಳಿತವನ್ನ ಮಾಡಿ ಅಂತ ಹೇಳಿ ಕುಂಡಿಸಿದಂತಹ ಜನರೇ ಈ ರೀತಿಯಾಗಿ ಜನರನ್ನ ಸುಲಿಗೆ ಮಾಡೋದಕ್ಕೆ, ಲೂಟಿ ಮಾಡೋದಕ್ಕೆ, ನಮ್ಮನ್ನ ರಕ್ಷಣೆ ಮಾಡಬೇಕಾಗಿದ್ದವರೇ ನಮ್ಮನ್ನ ಭಕ್ಷಣೆ ಮಾಡೋದಕ್ಕೆ ನಿಂತ್ರೆ ಜನ ಏನ್ ಮಾಡ್ಬೇಕು? ಇವತ್ತು ಜನ ನೋಡ್ತಾ ಇದ್ದೀರಿ. ನೋಡಿ, ನ್ಯಾಯ ಕೇಳೋದಕ್ಕೆ ಅನ್ಯಾಯ ಆಗಿದೆ. ಇಲ್ಲಿ ನಮಗೆ ನ್ಯಾಯ ಬೇಕು. ಕಳ್ಳರನ್ನ, ಮೋಸಗಾರರನ್ನ ಶಿಕ್ಷೆ ಒಳಪಡಿಸಬೇಕು ಅಂತ ಹೇಳಿ ಹೋರಾಟವನ್ನ ನಾವು ಮಾಡೋದಕ್ಕೆ ಬಂದ್ರೆ ಅದನ್ನು ಇವತ್ತು ಬಹುತೇಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ವಿರೋಧವಾಗಿ, ಆಡಳಿತ ಸರ್ಕಾರವನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕೆ ಈ ಪ್ರಜಾಪ್ರಭುತ್ವ ಸಂವಿಧಾನ ಇರುವಂತಹ ಒಂದು ದೇಶದಲ್ಲಿ ಅವಕಾಶಗಳೇ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ಗಳೇ ಕೊಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಿಮಗೆ ಜೈಕಾರವನ್ನ ಹಾಕ್ತಿವಿ, ನಿಮಗೆ ನಮಸ್ಕಾರ ಮಾಡ್ತೀವಿ, ದಂಡ ನಮಸ್ಕಾರ ಮಾಡ್ತೀವಿ, ನಿಮ್ಮ ಕಚೇರಿಗೆ ಬಂದು ನಿಮಗೆ ಸನ್ಮಾನವನ್ನ ಮಾಡ್ತೀವಿ, ನಿಮಗೆ ಗೌರವವನ್ನ ಕೊಡ್ತೀವಿ ಅಂತ ಹೇಳುವಂತಹ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದಕ್ಕೂ ಕೂಡ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಂದ್ರೆ ಯಾವ ತರದ ಆಡಳಿತ ಇಲ್ಲಿದೆ? ಪೊಲೀಸರು ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಪೊಲೀಸರು ಈ ನಾಡಿನ ಪ್ರಜೆಗಳ ಹಕ್ಕುಗಳನ್ನ ಕಾಪಾಡೋದಕ್ಕೆ ಇಲ್ಲ. ಪೊಲೀಸರು ಇವತ್ತು ಎಂಜಿಲ್ ಕಾಸಿಗೆ ಪವರ್ ಇರೋ ಜನ ಹೇಳುವಂತಹದನ್ನ ಅದು ನ್ಯಾಯವ, ನೀತಿಯ ಒಂದು ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಸಂವಿಧಾನ ಇರುವಂತಹ ದೇಶದಲ್ಲಿ ನಾನು ಅದನ್ನ ಮಾಡಬಹುದಾ ಅನ್ನುವಂತಹ ವಿವೇಚನೆ ಇಲ್ಲದಂತಹ ನಾಯಿಗಳಾಗಿದ್ದಾರೆ. ಹೋಗಿ ಅವರು ಯಾವನೋ ಒಬ್ಬ ಆಡಳಿತದಲ್ಲಿ ಇರುವಂತವನು, ಪವರ್ ಇರುವಂತವನು ಹೇಳಿದ್ರೆ ಅವನ ಮನೆಗೆ ಓಡೋಗಿ ಅವನ ಮನೆಯ ಬಾತ್ರೂಮಿನ ಕಕ್ಕಕ್ಕೆ ಹಚ್ಚಿ ಬಿಸಾಕುವಂತ ಬಿಸ್ಕಟ್ಟನ್ನ ಲಬಕ್ಕಂತ ಕಾಚಿಡ್ಕೊಂಡು ತಿಂದಿ ಅವನ ಬೂಟನ್ನ ನೆಕ್ಕಿ ಬರುವಂತಹ ಪೊಲೀಸರು ಇವತ್ತು ತುಮಕೂರಿನ ಟೌನ್ ಹಾಲ್ ಮುಂದೆ ಯಾವ ರೀತಿಯಾಗಿ ನಡ್ಕೊಂತಾರೋ ಆ ರೀತಿಯಾಗಿ ನಡ್ಕೊಂತಾರೆ. ಬಾಯಲ್ಲಿ ಹೇಳೋದು, ಹಾಕೊಂಡಿರೋ ಯೂನಿಫಾರ್ಮ್ ಹೇಳೋದು. ಏನ್ ಹೇಳ್ತೀರಿ ನೀವು? ಸಂವಿಧಾನದ ರಕ್ಷಣೆ ಕೆಲಸ ನಿಮ್ದು, ಪ್ರಜೆಗಳ ರಕ್ಷಣೆ ಕೆಲಸ ಏನ್ ಮಾಡ್ತಾ ಇದ್ದೀರಾ? ನಾವು ಇದಕ್ಕಿನ್ನ ಅಹಿಂಸಾತ್ಮಕವಾಗಿ, ಇದಕ್ಕಿನ್ನ ಶಾಂತಿಯ ಮಾರ್ಗವಾಗಿ ಇನ್ಯಾವ ಮಾರ್ಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ, ವಿರೋಧವನ್ನ ದಾಖಲಿಸೋದಕ್ಕೆ ಈ ನಾಡಲ್ಲಿ ಅವಕಾಶ ಇದೆ ಅನ್ನೋದನ್ನ ಇವತ್ತಿನ ಭ್ರಷ್ಟ ಪೊಲೀಸರು ಉತ್ತರ ಕೊಡಬೇಕು. ಎಲ್ಲಿದೆ ನಮ್ಮ ಹಕ್ಕುಗಳು? ಎಲ್ಲಿದೆ ನಮಗೆ ಸ್ವಾತಂತ್ರ್ಯ ಅನ್ನೋದನ್ನ ನಾವೆಲ್ಲರೂ ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಜನರು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದೀವಿ. ಇವತ್ತು ತುಮಕೂರಿನ DYSP ಚಂದ್ರಶೇಖರ್ ಅವರೇ, ಇದನ್ನ ನೀವು ಸವಾಲ್ ಅಂತ ಆದ್ರೂ ಅನ್ಕೊಳ್ಳಿ, ಧಮಕಿ ಅಂತ ಆದ್ರೂ ಅನ್ಕೊಳ್ಳಿ, ಒಳ್ಳೆಯವರು ಈ ನಾಡನ್ನ ಉಳಿಸೋದಕ್ಕೆ ಹೋರಾಟ ಮಾಡುವಂತ ಜನರು ಆಗ್ತಾ ಇರುವಂತ ನಿಮಗೆ ಧಮಕಿ ಅಂತ ಆದ್ರೂ ಹಾಕೊಳ್ಳಿ. ನಾವು ಕಡಿಮೆ ಜನ ಇದೀವಿ ಅಂತ ಹೇಳಿ ನಮ್ಮನ್ನ ಇವತ್ತು ಲಾರಿಗೆ, ಗಾಡಿಗಳಿಗೆ ತುಂಬಿಕೊಂಡು ಕುರಿಗಳ ತರ ತುಂಬಿಕೊಂಡ್ಬಂದು ನಮ್ಮನ್ನ ಇವತ್ತು ಸಾಗಾಗ್ತಾ ಇದೀರಿ. ಮೊನ್ನೆ ಬೆಂಗಳೂರಲ್ಲಿ ಏನಾಯ್ತು? ವಿಧಾನಸೌಧ ಚಲೋ ಮಾಡೋದಕ್ಕೆ ಹೋದಾಗಲೇ ನಾವು ಅಲ್ಲಿರುವಂತಹ ಪೊಲೀಸರು ಸಭ್ಯತೆಯನ್ನ ಪ್ರದರ್ಶನ ಮಾಡಿದ್ದಾರೆ, ಕಾನೂನಿಗೆ ಬೆಲೆ ಕೊಟ್ಟು ನಿಂತಿದ್ದಾರೆ. ಇವತ್ತು ನಿಮಗೆ ಹಟ್ಟು ಬಿದ್ರೆ ಅವಮಾನನ?
ನಿಮಗೆ ದೀರ್ಘ ನಮಸ್ಕಾರ ಮಾಡಿದ್ರೆ, ದಂಡ ನಮಸ್ಕಾರ ಮಾಡಿದ್ರೆ ನಿಮಗೆ ಅವಮಾನ ಚಂದ್ರಶೇಖರ್ ಅವರೇ? ಅದು ಕಾನೂನು ವಿರೋಧಿಯಾ? ಅದು ಸಂವಿಧಾನ ವಿರೋಧಿಯಾ? ಏನು ಓದ್ಕೊಂಡು ಬಂದಿದ್ದೀರಾ ನೀವು? ಅಥವಾ ತಾಳಿ ಬಾಕಿದಲ್ಲಿ ಅಥವಾ ಇನ್ಯಾವುದೋ ಲಂಚ ಕೊಟ್ಟು ಇನ್ಯಾರ್ಯಾರ್ದು ತಲೆ ಹಿಡಿದು ಕಾಲಿಡ್ದು ಅಧಿಕಾರಕ್ಕೆ ಬಂದಿದ್ದೀರಾ ಮಿಸ್ಟರ್ ಚಂದ್ರಶೇಖರ್? ಗೂಡ್ತಿಟ್ಕೊಳ್ಳಿ. ಇದೇ ತುಮಕೂರು ಆಗ್ಬೋದು, ರಾಜ್ಯದ ಯಾವುದೇ ಮೂಲೆ ಆಗ್ಬೋದು. ನೀವು ಮುಂದಿನ ದಿನಗಳಲ್ಲಿ ಎಲ್ಲಿ ಕರ್ತವ್ಯ ಮಾಡ್ತೀರೋ ಅಲ್ಲೇ ಸಾವಿರೋಪಾದಿಯಲ್ಲಿ ಲಕ್ಷೋಪಾದಿಯಲ್ಲಿ KRS ಪಕ್ಷದ ಸೈನಿಕರು ಬರ್ತೀವಿ. ನೀವು ಅವತ್ತು ನಿಮ್ಮ ದರ್ಪ ದೌಲತ್ತು ಸಂವಿಧಾನ ವಿರೋಧಿ ಪ್ರಜಾ ವಿರೋಧಿ ಯಾವುದೇ ಈ ತರಹದ ನಡವಳಿಕೆಗಳು ನಡೆಯೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾನು ಈ ಮುಖಾಂತರ ರಾಜ್ಯದ ಜನರಲ್ಲಿ ಕೇಳ್ಕೊತೀನಿ, ಕೈ ಮುಗಿದು ಬೇಡ್ಕೋತೀನಿ. KRS ಪಕ್ಷ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅವ್ರು ಮಾಡ್ಲಿ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡು ನೀವು ಏನು ಇವತ್ತು ಒಳ್ಳೆ ಸಮಾಜದ ಕಲ್ಪನೆಯನ್ನ ಬಯಸ್ತಾ ಇದ್ದೀರಿ, ಅದು ಈಗಲೇ ಸುಲಭವಾಗಿ ನಮಗೆ ದಕ್ಕೋದಿಲ್ಲ. ಇಂತಹ ಭ್ರಷ್ಟ ದುಷ್ಟ ದುರುಳ ಪೊಲೀಸರು ಪವರ್ ಅಧಿಕಾರದಲ್ಲಿರೋ ಜನರ ಬೂಟ್ ನೆಕ್ಕೊಂಡು ಸಂವಿಧಾನ ವಿರೋಧಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವ ತನಕ ನಾವು ಅನ್ಕೊಂಡಿರುವಂತ ಸಮಾಜವನ್ನ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮನೆ ಬಿಟ್ಟು ಬರಬೇಕು, ಹೊರಗಿಳಿಬೇಕು, ಬೀದಿಗಿಳಿಬೇಕು. KRS ಪಕ್ಷದ ಸೈನಿಕರ ರೀತಿಯಲ್ಲಿ, ವೀರರ ರೀತಿಯಲ್ಲಿ, ಧೀರರ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗಬೇಕು. ಆವಾಗ ನಮ್ಗೆ ನ್ಯಾಯ ಸಿಗುತ್ತೆ. ಇಂತಹ ಏನು ಅನ್ಯಾಯಗಳನ್ನ ಇವತ್ತು KRS ಪಕ್ಷದ ಮೇಲೆ ಮಾಡ್ತಾ ಇರೋ ದರ್ಪ ದೌಲತ್ತು ಅಲ್ಲ ಕಂಡ್ರೆ. ಇದು JDS, ಕಾಂಗ್ರೆಸ್, ಬಿಜೆಪಿಯನ್ನ ಬೆಂಬಲಿಸ್ತಾ ಇರುವಂತ ಪ್ರಜೆಗಳೇ. ಇದು ಕೇವಲ KRS ಪಕ್ಷದವ್ರ ಮೇಲೆ ಪೊಲೀಸರು ಮಾಡ್ತಾ ಇರುವಂತಹ ದೌರ್ಜನ್ಯ ಅಲ್ಲ. ಇದು KRS ಪಕ್ಷದ ಅವ್ರ ಮೇಲೆ ಮಾಡ್ತಾ ಪ್ರಭುತ್ವ ಇವತ್ತು KRS ಪಕ್ಷದವ್ರ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯ, ಶೋಷಣೆ. ಶ್ರೀನಿವಾಸ ಮೂರ್ತಿಗೆ ಯಾರಾದ್ರೂ ಶ್ರೀನಿವಾಸ ಮೂರ್ತಿ ಅವರ ಬಾಯಿಗೆ ಇಲ್ಲಿ ಯಾವ್ದಾದ್ರು ಪ್ಲೇ ಕಾರ್ಡ್ಸ್ ಇದ್ರೆ ಅದನ್ನ ರೋಲ್ ಮಾಡ್ಬಿಟ್ಟು ತಗೋತೀವಿ. ಇವತ್ತು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇರೋದು ಈ ರಾಜ್ಯದ ಜನರಿಗೆ, ಎಲ್ಲ ಪ್ರಜೆಗಳಿಗೆ ಅನ್ನೋದನ್ನ ನಾಡಿನ ಜನರು ಅರ್ಥ ಮಾಡ್ಕೋಬೇಕು. ನಾವು ಬೇಕಾದ್ರೆ ಈ ನಲಿಕೆ ಪ್ರಾಣ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಮಿಸ್ಟರ್ ಚಂದ್ರಶೇಖರ್. ನೀವು ಲಾಠಿ ಚಾರ್ಜ್ ಮಾಡೋದಾಗ್ಲಿ, ನೀವು ಫೈರ್ ಮಾಡಿದ್ರು KRS ಪಕ್ಷದ ಪ್ರತಿಯೊಬ್ಬರ ಎದೆಗೆ ಮುಂದಿನಿಂದನೇ ಗುಂಡೋಗಿರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂತ ಒಂದು ತ್ಯಾಗಕ್ಕೂ ಸಿದ್ಧವಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಾನು ಹೇಳಿದ್ದೆಲ್ಲ ಆಗ್ಲೇ ಮಿಸ್ಟರ್ ಚಂದ್ರಶೇಖರ್, ನೀವು ಇವತ್ತು ಏನು ಅನ್ನ ತಿನ್ನುವಂತ ಕೆಲಸವನ್ನ ಮಾಡಲಿಲ್ಲ. ಇಲ್ಲಿ ಎಷ್ಟೆಲ್ಲ ರೀತಿಯಲ್ಲಿ ವಿನಯದಿಂದ, ವಿಶ್ವಾಸದಿಂದ ಕೈ ಮುಗಿದು ಕೇಳ್ಕೊಂಡ್ವಲ್ರಿ ನಾವು ಬೆಳಿಗ್ಗೆಯಿಂದ ನಿಮ್ಗೆ. ನಮ್ಮ ಹಕ್ಕುಗಳನ್ನ ಕಾಪಾಡಿ ಹಾರ ಇಟ್ಕೊಳ್ಳೋದು, ಹೂವಿನ ಹಾರ ಇಟ್ಕೊಳ್ಳೋದು, ಶಾಲ್ ಇಟ್ಕೊಳ್ಳೋದು, ಹೊಳೆ ಇಟ್ಕೊಳ್ಳೋದು ಅಪರಾಧನ? ಏನು RDX ಅದು? RDX ಅಂದ್ರೆ ರಾಜಕಾರಣ ಒಂದಿನೊಬ್ಬ ಓದ್ಕೊಂಡ್ ಬಂದಿರೋನ್ಗೆ ಯಾವ್ದು RDX, ಯಾವ್ದು ಬಾಂಬು, ಯಾವ್ದು ಮಿಷಿನ್ ಗನ್ನು, ಯಾವ್ದು AK-47 ಅಂತ ಏನ್ ತಲೆಗೆ ಕೆಟ್ಟಬಿಟ್ಟು ಮೆಂಟ್ಲುಗಳು ನೀವೆಲ್ಲ. ನಿಮ್ಮನ್ನ ತಗೊಂಡೋಗಿ ನಿಮಾನ್ಸಲ್ಲಿ ಇರ್ಬೇಕಾಗಿರೋ ಅಂತ ಪೊಲೀಸರನ್ನ ನಾವು ಇವತ್ತು ಇವರೊಂದಷ್ಟು ಜನ ನನ್ನ ಮಕ್ಕಳು ಅಧಿಕಾರ ನಡೆಸ್ತಾ ಇರುವಂತ ನಾಲ್ಕು ಬೇಕೂಪ್ಗಳು ನಿಮ್ಮಂತ ನಿಮಾನ್ಸ್ ಕ್ಯಾಂಡಿಡೇಟ್ಗಳನ್ನ ನಿಯೋಜನೆ ಮಾಡಿ ಈ ಜನರ ಪ್ರಜೆಗಳ ಸಂವಿಧಾನದ ಹಕ್ಕುಗಳನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಬಿಟ್ಟಿದ್ದಾರೆ. ನಿಮ್ಮಂತ ಸೈಕೋಪಾತ್ಗಳು ನಟ್ಟು ಬೋಲ್ಟ್ ಯಾವ್ದು ಇಲ್ಲದೆ ಇರುವಂತ ಲೂಸ್ ಆಗಿರುವಂತವ್ರು, ಕಾಪಿ ಹೊಡ್ಕೊಂಡು ಪಾಸ್ ಆಗಿ ಬಂದಿರೋಂತವ್ರು ಈ ಸಂವಿಧಾನವನ್ನ ಕಾಪಾಡ್ತೀರಿ ಅಂದ್ರೆ ಯಾವ ರೀತಿಯಾಗಿ ಶಾಂತಿನ ಕಾಪಾಡ್ಕೋಬೇಕು? ನಾವು ಯಾವ ರೀತಿಯಾಗಿ ಹಿಂಸಾತ್ಮಕವಾಗಿ ಹೋರಾಟ ಮಾಡಬೇಕು? ನಮಗಿನ್ನ ಹಿಂಸಾತ್ಮಕವಾಗಿ, ರವಿಕೃಷ್ಣ ರೆಡ್ಡಿ ಅವ್ರಿಗಿನ್ನ ಹಿಂಸಾತ್ಮಕವಾಗಿ, ಮಹಾತ್ಮ ಗಾಂಧೀಜಿ ಅವ್ರಿಗಿನ್ನ ಹಿಂಸಾತ್ಮಕವಾಗಿ, ಅವರ ಸ್ಫೂರ್ತಿಯಲ್ಲಿ ಹೋರಾಟ ಮಾಡ್ತಾ ಇರುವಂತ KRS ಪಕ್ಷದ ಸೈನಿಕರಿಗಿನ್ನ ಅಹಿಂಸಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕ್ರಿ? ಹೇಳ್ಕೊಡ್ರಿ. ನೀವು ಇವತ್ತು ಏನು ಗೂಂಡಾಗಿರಿಯನ್ನ ಮಾಡ್ತಾ ಇದ್ದೀರಿ ಪೊಲೀಸರು? ಏನಿವತ್ತು ಸಂವಿಧಾನ ವಿರೋಧಿಯಾಗಿ ನಡ್ಕೋತಾ ಇದ್ದೀರಿ? ನೀವು ಏನು ಪ್ರಜೆಗಳ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ನಿಮ್ಮನ್ನ ನಿಯೋಜನೆ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ನೀವೆಲ್ಲ ಇವತ್ತು ನಡ್ಕೊಂತಾ ಇದ್ದೀರಿ. ಹೇಳ್ಕೊಡ್ರಿ, ಇನ್ಯಾವ ರೀತಿಯಾಗಿ ಶಾಂತಿ ಮತ್ತು ಅಹಿಂಸೆ ಮಾರ್ಗದಲ್ಲಿ ನಾವು ಹೋರಾಟ ಮಾಡಬೇಕಾಗಿತ್ತು? ಯಾಕೆ ನಮ್ಮನ್ನ ಬಂಧಿಸಿದಿರಿ? ಇಡೀ ರಾಜ್ಯದ ಜನರು ನೀವು ಇವತ್ತು ಏನೆಲ್ಲ ಅನ್ಯಾಯ ದೌರ್ಜನ್ಯವನ್ನ KRS ಪಕ್ಷದವ್ರ ಮೇಲೆ ಮಾಡ್ತಾ ಇದ್ದೀರಿ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ.
ಅವರು ನಮಗೆ ವೋಟ್ ಹಾಕ್ತಾ ಇರ್ಬೋದು ಇವತ್ತು, ಆದ್ರೆ ನೀವು ಇವತ್ತು ನಮ್ಮ ಮೇಲೆ ಮಾಡ್ತಾ ಇರುವಂತಹ ಎಲ್ಲ ದೌರ್ಜನ್ಯ ಶೋಷಣೆ ನೀವು ಮುಂದೊಂದು ದಿನ ಅವ್ರ ಮೇಲೂ ಮಾಡ್ತೀರಾ ಅಂತ ಮಾಡ್ತೀರಾ ಅನ್ನುವಂತಹ ಅರಿವು ಈ ರಾಜ್ಯದ ಜನರಿಗಿದ್ದಾರೆ. ದಂಗೆ ಹೇಳ್ತಾರೆ, ನಿಮ್ಮ ಪ್ಯಾಂಟ್ ಉದುರುತ್ತಾರೆ, ನಿಮ್ಮ ಪ್ಯಾಂಟು ಬೆಲ್ಟ್ ಉದುರಿಸ್ತಾರೆ ಜನರು ಅನ್ನೋದನ್ನ ಪ್ರಶ್ನೆ ಇಟ್ಕೊಳ್ಳಿ. ಯಾವತ್ತು ಏನೆಲ್ಲ ನಡೀತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲದಂತಹ ಒಂದು ಸಂವಿಧಾನವೇ ಇಲ್ಲದಂತಹ ವ್ಯವಸ್ಥೆ ಇವತ್ತು ಯಾವ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ನಿರ್ಮಾಣ ಆಗ್ತಾ ಇದೆಯೋ ಅಂತಹ ಒಂದು ವಾತಾವರಣವನ್ನ, ದಂಗೆಯ ವಾತಾವರಣವನ್ನ ನೀವು ಪೊಲೀಸರು ನೀಚರು ಸೇರ್ಕೊಂಡು ಅಧಿಕಾರ ಇರುವಂತಹ ಜನರ ಬೂಟನ್ನ ನೆಕ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಮಕ್ಕಳು ಕುಟುಂಬಸ್ಥರು ನೀವು ಯೂನಿಫಾರ್ಮ್ ಹಾಕೊಂಡಿರೋದನ್ನ ನೋಡ್ತಾ ಇದ್ದಾರೆ. ನೀವು ಜನಸಾಮಾನ್ಯರನ್ನ ನಿಜವಾದ ಸಿಂಗಮ್ಗಳ ರೀತಿಯಲ್ಲಿ ರಕ್ಷಣೆ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಕುಟುಂಬಸ್ಥರು, ನೆಂಟರಿಸ್ಥರು, ನಿಮ್ಮ ಸ್ನೇಹಿತರು ನಿಮಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಇವತ್ತು ಏನು ಅನ್ನ ತಿನ್ನದಂತಹ ಕೆಲಸವನ್ನ ಇವತ್ತು ಕೆಆರ್ಎಸ್ ಪಕ್ಷದ ಸೈನಿಕರ ಮೇಲೆ ಮಾಡಿದಿರಿ. ಶಾಂತಿ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ಪ್ರತಿಭಟನೆ ಮಾಡ್ತಿಲ್ಲ. ನಾವು ಬಂದಿರೋದು ಸನ್ಮಾನ ಮಾಡೋದಕ್ಕೆ, ಗೌರವ ಕೊಡೋದಕ್ಕೆ, ನಮ್ಮ ಒಂದು ವಿರೋಧ ಏನಿದೆ ಆ ವಿರೋಧವನ್ನ ದಾಖಲಿಸೋದಕ್ಕೆ. ಯಾವ ರೀತಿಯಲ್ಲಾದ್ರೂ ವಿರೋಧ ದಾಖಲೆ ಮಾಡೋದಕ್ಕೆ ಒಂದು ಅವಕಾಶ ಬೇಕಲ್ವೇನ್ರಪ್ಪ? ನಾವು ಪ್ರಜೆಗಳಲ್ವೇನ್ರ ನಿಮ್ ದೇಶದಲ್ಲಿ? ನಾವೇನ್ ಪಾಕಿಸ್ತಾನದವರು ಅಂತ ಅನ್ಕೊಂಡಿದ್ರೆ ನೀವು ಆಡಳಿತ ಹಿಡಿದವರು? ಸಿದ್ದರಾಮಯ್ಯನವರೇ, ಇವೆಲ್ಲವನ್ನ ನೀವು ಅರ್ಥ ಮಾಡ್ಕೋಬೇಕು. ಏನು ನಿಮ್ಮ ದರ್ಪ ದೌಲತ್ತಲ್ಲಿ ಮೊನ್ನೆ ನೀವೇನ್ ಮಾಡಿದ್ರಿ ಆ ರೈತರ ಮೇಲೆ? ಅಲ್ಲಿ ದರ್ಪ ದೌಲತ್ತನ್ನ ತೋರಿಸಿದ್ರಿ. ಯಾರು ನ್ಯಾಯ ಕೇಳ್ತಾರೋ ನ್ಯಾಯ ಕೇಳುವಂತಹ ಜನರನ್ನ ತುಣಿಯುವಂತ, ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಮಾಡ್ತಾನೆ, ನಿರಂತರವಾಗಿ ಕೆಲಸವನ್ನ ಮಾಡ್ತಾನೆ. ನಿಮ್ಮ ಯೋಗ್ಯತೆಗೆ ಸಂವಿಧಾನವನ್ನ ತಲೆ ಮೇಲೆ ಇಟ್ಕೊಂಡು ಕಂಕಲ್ ಇಟ್ಕೊಂಡು ಓಡಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಮ ರಾಹುಲ್ ಗಾಂಧಿ ಅವರೇ, ನಾಚಿಕೆ ಆಗ್ಬೇಕು ನಿಮ್ಮ ಪಕ್ಷಕ್ಕೆ. ಸಂವಿಧಾನ ಇಟ್ಕೊಂಡು ಡಿಂಗಣಕ ಅಂತ ನಾಟಕ ಆಡ್ತಿರಲ್ಲ. ನಿಮ್ಮದೇ ಸರ್ಕಾರ ಇರುವಂತಹ ಒಂದು ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಆಡಳಿತ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಯಾವ ರೀತಿಯಾದಂತಹ ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ಈ ಒಂದು ಅಂತ ನೀವು ತಲೆ ಮೇಲೆ ಇಟ್ಕೊಂಡು ಗೌರವಿಸುವಂತಹ ಸಂವಿಧಾನ ಇರುವಂತಹ ಒಂದು ದೇಶದ ಪ್ರಜೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ಮಾನ ಮರ್ಯಾದೆ ಇದ್ರೆ ನಿಮಗೇನಾದ್ರೂ ಒಂದಷ್ಟು ನೀವು ರಾಹುಲ್ ಗಾಂಧಿ ಅವರು ನೀವು ಪೊಲೀಸರ ತರಕ್ಕೆ ಮೆಂಟಲ್ ಗಿರಾಕಿನ ಅನ್ನೋದು ನಮ್ಗೆ ಇವಾಗ ಡೌಟ್ ಬರ್ತಾ ಇದೆ. ನೀವು ಮೆಂಟಲ್ ಅಲ್ಲ ಅಂತ ಅಂದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಸಿದ್ದರಾಮಯ್ಯನವರ ಇಲಾಖೆಯಲ್ಲಿ ಇವತ್ತು ಸಿದ್ದರಾಮಯ್ಯ